ಬಾಲಿವುಡ್ ನಟಿ ಊರ್ವಶಿ ರೌಟೇಲಾ ವಿವಾದಗಳಿಗೂ ಇವರಿಗೂ ಬಹಳ ಹತ್ರನೇ. ಈಗ ತ್ರಿವರ್ಣ ಧ್ವಜದ ಬಟ್ಟೆಯನ್ನ ಧರಿಸಿ ಊರ್ವಶಿ ರೌಟೇಲಾ ವಿವಾದಕ್ಕೆ ಈಡಾಗ್ಬಿಟ್ಟಿದ್ದಾರೆ. ಅವರು ಹಾಕಿರುವಂತಹ ಉಡುಗೆಯನ್ನ ಗಮನಿಸ್ತಾ ಇದ್ದೀರಿ. ಜೈಪುರ್ನಲ್ಲಿ, ರಾಜಸ್ಥಾನದ ಜೈಪುರ್ನಲ್ಲಿ ಮಿಸ್ ಯೂನಿವರ್ಸ್ ಇಂಡಿಯಾ ಫಿನಾಲೆ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ತೀರ್ಪುಗಾರತಿಯಾಗಿ ಊರ್ವಶಿ ರೌಟೇಲಾ ಭಾಗಿಯಾಗಿದ್ರು. ಈ ವೇಳೆ ತ್ರಿವರ್ಣ ಧ್ವಜದ ಮಾದರಿ ಉಡುಪಿನಲ್ಲಿ ಕ್ಯಾಟ್ ವಾಕ್ ಮಾಡಿದ್ದಾರೆ ಊರ್ವಶಿ ರೌಟೇಲಾ. ಊರ್ವಶಿ ರೌಟೇಲಾ ಅವರು ತೊಟ್ಟಿದ್ದಂತಹ ಉಡುಗೆಗೆ, ಆ ಬಣ್ಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೆಟ್ಟಿಗರು. ಇದು ರಾಷ್ಟ್ರ ಧ್ವಜಕ್ಕೆ ಮಾಡಿದಂತಹ ಅಪಮಾನ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೈಪುರ್ನಲ್ಲಿ ನಡೆದಿದ್ದಂತಹ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಇದು. ಅದರಲ್ಲಿ ಜಡ್ಜ್ ಆಗಿ ಭಾಗಿಯಾಗಿದ್ದು ಊರ್ವಶಿ ರೌಟೇಲಾ. ಅವರ ಉಡುಗೆಯನ್ನ ಗಮನಿಸ್ತಾ ಇದ್ದೀರಿ. ಕೇಸರಿ, ಬಿಳಿ, ಹಸಿರು ಬಣ್ಣ ಹಾಗೂ ಅಶೋಕ ಚಕ್ರ ವಿನ್ಯಾಸದ ಉಡುಪನ್ನ ಅವರು ಹಾಕೊಂಡಿದ್ರು. ಈ ಉಡುಪು ದೇಶಭಕ್ತಿಯ ಸಂಕೇತ ಅಂತ ಹೇಳಿದ್ರು ನಟಿ ಊರ್ವಶಿ ರೌಟೇಲಾ. ಆ ಉಡುಪನ್ನ ತೊಟ್ಟು ಕ್ಯಾಟ್ ವಾಕ್ ಕೂಡ ಮಾಡ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಉಡುಪಿನ ಬಗ್ಗೆ ಭಾರಿ ಚರ್ಚೆಯಾಗ್ತಾ ಇದೆ. ವಿವಾದಕ್ಕೂ ಇದು ಕಾರಣ ಆಗಿದೆ. ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭಾರತದ ರಾಷ್ಟ್ರೀಯ ಗೌರವಕ್ಕೆ ಚ್ಯುತಿ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. 1971ರ ಕಾಯ್ದೆಯ ಪ್ರಕಾರ ರಾಷ್ಟ್ರ ಧ್ವಜವನ್ನ ಸೊಂಟದ ಕೆಳಗೆ ಉಡುಪಾಗಿ ಬಳಸುವಂತಿಲ್ಲ ಅನ್ನುವಂಥ ನಿಯಮ ಇದೆ. ಜೊತೆಗೆ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನ ನೆಲಕ್ಕೆ ತಾಕಿಸಬಾರದು ಅಂತ ಹೇಳಿ ನಿಯಮ ಇದೆ. ಆ ನಿಯಮವನ್ನ ಉಲ್ಲಂಘಿಸಿ ಉಡುಪನ್ನ ಧರಿಸಿದ್ದಾರೆ ಅಂತ ಹೇಳಿ ನಟಿ ಊರ್ವಶಿ ರೌಟೇಲಾ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.